ವೆಲ್ಕಮ್ ಟು ಜ್ಞಾನ ದೇಗುಲ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬಸ್ಸಯ್ಯ. ಇವತ್ತಿನ ಒಂದು ಕ್ಲಾಸಲ್ಲಿ ಬಂದುಬಿಟ್ಟು ಮಾನಕ ವಿಚಲನೆ ಲಘು ವಿಧಾನದ ಮೂಲಕ ಲೆಕ್ಕಾಚಾರ ಹೇಗೆ ಮಾಡಬೇಕು, ಕಾಲ್ಪನಿಕ ಗಣಿತ ಸರಾಸರಿಯನ್ನು ಹೇಗೆ ಕಂಡು ಹಿಡಿಯೋದ್ರ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ. ಇದು ಬಂದುಬಿಟ್ಟು ಎಕ್ಸ್ ಬಂದುಬಿಟ್ಟು 5, 10, 20, 25, 40, 42, 45, 48, 70 ಮತ್ತು 80 ಇದೆ. ಇದನ್ನು ಟೋಟಲ್ ಮಾಡ್ಕೊಳ್ಳಿ. ಹಾಗೆ ಡಿಯನ್ನು ಹೇಗೆ ಕಂಡು ಹಿಡ್ಕೋಬೇಕು ಅನ್ನೋದ್ರ ಬಗ್ಗೆ ಇದೆ. ಹಾಗೆ ಅದನ್ನು ಸ್ಕ್ವೇರ್ ಮಾಡ್ಕೋಬೇಕು. ಡಿ ಇದೆ ಅಲ್ವಾ, ಡಿನ ಸ್ಕ್ವೇರ್ ಮಾಡ್ಕೋಬೇಕು. 30 900, ಓಕೆನಾ. ಹಾಗೆ ಸ್ಕ್ವೇರ್ ಮಾಡ್ಕೋ. 20 400, 15 ಹೀಗೆ ಮಾಡ್ಕೋಬೇಕು. 5 20, 5 25 ಬರುತ್ತೆ. 1 2 ಬರುತ್ತೆ. 225 ಬರುತ್ತೆ, ಓಕೆನಾ. 0 0, 2 2 4, 5 5 25, 8 8 64, ಹೀಗೆ ಟೋಟಲ್ ಮಾಡ್ತಾ ಹೋಗಬೇಕು. ಇದನ್ನು ಈಗ ಡಿ ಕಂಡು ಹಿಡ್ಕೋಬೇಕು ಅಂದರೆ ಅಸ್ಯೂಮ್ಡ್ ವ್ಯಾಲ್ಯೂಮ್ ಕಂಡು ಹಿಡ್ಕೋಬೇಕು. ಅಸ್ಯೂಮ್ಡ್ ವ್ಯಾಲ್ಯೂಮ್ ಕಂಡು ಹಿಡ್ಕೋಬೇಕು ಅಂತಂದ್ರೆ ನಮಗೆ ಸೂತ್ರ ಗೊತ್ತಿರಬೇಕು. ಎಕ್ಸ್ ಮೀನ್ ಕಂಡು ಹಿಡ್ಕೊಳ್ಳೋ ಸೂತ್ರ ಗೊತ್ತಿದೆಯಲ್ಲ ನಮಗೆ.